ನಮಸ್ಕಾರ. ಇವತ್ತಿನ ವಿಡಿಯೋ ಮಾರುಕಟ್ಟೆ ಬಿದ್ದಾಗ ಈ ವಿಡಿಯೋ ನೋಡಲೇಬೇಕು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಸದ್ಯದ ಮಟ್ಟಿಗೆ ಮಾರುಕಟ್ಟೆ 9 ತಿಂಗಳ ಕನಿಷ್ಠ ಲೆವೆಲಲ್ಲಿದೆ. ಇನ್ವೆಸ್ಟರ್ಸು ಬಹಳ ಪೆಸಿಮಿಸ್ಟಿಕ್ ಆಗಿದ್ದಾರೆ, ಸ್ಪೆಷಲಿ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟಿಗೆ. ಎಕ್ಸ್ಪೀರಿಯನ್ಸ್ ಇರುವಂತಹ ಇನ್ವೆಸ್ಟರ್ಸ್ಗೂ ಕೂಡ ಇಂತಹ ಸಿಚುವೇಶನ್ ಅಲ್ಲಿ ಬಹಳಷ್ಟು ಅನ್ಕಂಫರ್ಟಬಲ್ ಫೀಲಿಂಗ್ ಬರುತ್ತೆ. ಯಾಕಂದ್ರೆ ಮಾರುಕಟ್ಟೆ ಸತತವಾಗಿ ನಿರಂತರವಾಗಿ ಕೆಳಗೆ ಹೋಗುವಾಗ ಹೊಟ್ಟೆಯಲ್ಲಿ ಒಂದು ತರ ಸೆನ್ಸೇಷನ್ ಬರುತ್ತೆ. ನಾನು ಮಾಡ್ತಾ ಇರೋದು ತಪ್ಪೋ ಸರಿಯೋ ಅಂತ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಇವತ್ತಿನ ವಿಡಿಯೋ ಸೃಷ್ಟಿ ಮಾಡಿದ್ದೇವೆ. ಸ್ಪೆಷಲಿ ಡಾಕ್ಟರ್ ಭರತ್ ಚಂದ್ರ ಗ್ರಾಜ್ಯುಯೇಟ್ಸ್ ಅಂತೂ ವಿಡಿಯೋನ ಕನಿಷ್ಠ 3 ಸತಿ ನೋಡಲೇಬೇಕು. ನಿಮ್ಮ ಮುಂದೆ ಒಂದು ಹೈಪೋಥೆಟಿಕಲ್ ಸಿಚುವೇಶನ್ ಇಟ್ಟಿದ್ದೇನೆ. ಸ್ಟೇಟಸ್ ಆಫ್ ಯುವರ್ ಪೋರ್ಟ್ಫೋಲಿಯೋ, ನೀವು ಯಾವಾಗ ಹಣವನ್ನು ಹಾಕಲಿಕ್ಕೆ ಪ್ರಾರಂಭ ಮಾಡಿದ್ರಿ ಎನ್ನುವುದರ ಮೇಲೆ. ಸ್ಟಾರ್ಟಿಂಗ್ ಪೀರಿಯಡ್ ಕಳೆದ 2 ವರ್ಷದಿಂದ ಷೇರು ಮಾರುಕಟ್ಟೆಯಲ್ಲಿ ಮ್ಯೂಚುವಲ್ ಫಂಡ್ ಹಣವನ್ನು ಹಾಕ್ತಾ ಇದ್ರಿ ಅಂತಂದ್ರೆ ಸದ್ಯಕ್ಕೆ ನಿಮ್ಮ ಪೋರ್ಟ್ಫೋಲಿಯೋ ಲಾಸ್ ಅಲ್ಲಿ ಇರುತ್ತೆ. 2 ರಿಂದ 4 ವರ್ಷ ಅಂತಂದ್ರೆ ಮೈನರ್ ಪ್ರಾಫಿಟ್ ಆರ್ ನೋ ಲಾಸ್ ನೋ ಪ್ರಾಫಿಟ್ ಸಿಚುವೇಶನ್. 4 ರಿಂದ 5 ವರ್ಷದವರೆಗೆ ಇನ್ವೆಸ್ಟ್ಮೆಂಟ್ ಹಾಕಿದ್ರಿ ಅಂತಂದ್ರೆ ಸಣ್ಣ ಪ್ರಾಫಿಟ್ ಅಲ್ಲಿ ಕೂತಿರ್ತೀರಿ. 5 ವರ್ಷದ ಕೆಳಗಿನಿಂದ ಹಣವನ್ನು ಹುಡುಕ್ತಾ ಇದ್ದೀರಿ ಅಂತಂದ್ರೆ ಒಂದು ಡೀಸೆಂಟ್ ಪ್ರಾಫಿಟ್ ಇರುತ್ತೆ, ಆದರೆ ನಿಮ್ಮ ಪ್ರಾಫಿಟ್ ತುಂಬಾ ಕಮ್ಮಿ ಆಗಿರುತ್ತೆ ಮಾರುಕಟ್ಟೆ ಕುಸಿತವನ್ನು ಕಂಡದ್ದರಿಂದ. ನಾವು ಯಾವಾಗಲೂ ನಮ್ಮ ಎಲ್ಲಾ ವಿಡಿಯೋದಲ್ಲಿ ಹೇಳುವಂತದನ್ನು ಮತ್ತೆ ಪುನರಾವರ್ತನೆ ಮಾಡ್ತಾ ಇದ್ದೇನೆ. ಮಾರುಕಟ್ಟೆಯಲ್ಲಿ ಪಾಠವನ್ನು ಕಲಿಬೇಕು ಅಂತಂದ್ರೆ ಒಂದು 3 ವಿಚಾರ. ಮೊದಲನೇದ್ದು ಇಂಪಾರ್ಟೆನ್ಸ್ ಆಫ್ ಫಂಡಮೆಂಟಲ್ ಅನಾಲಿಸಿಸ್. ಇದರ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿನೇ. ಎರಡನೇದ್ದು ಇಂಪಾರ್ಟೆನ್ಸ್ ಆಫ್ ಅಸೆಟ್ ಅಲೋಕೇಶನ್, ಅಂದರೆ ಯಾವ ಆಸ್ತಿಯಲ್ಲಿ ಎಷ್ಟೆಷ್ಟು ಹಣ ಇರಬೇಕು. ಮೂರನೇದ್ದು ನಿಮ್ಮ ಮೆಂಟಲ್ ಸ್ಟ್ರೆಂತ್ ಹೇಗಿರಬೇಕು. ಸಾಮಾನ್ಯವಾಗಿ ನೀವೇನಾದರೂ ಫಂಡಮೆಂಟಲಿ ವೀಕ್ ಆಗಿರುವಂತಹ ಷೇರುಗಳನ್ನು ನಿಮ್ಮ ಪೋರ್ಟ್ಫೋಲಿಯೋ ಇಟ್ಕೊಂಡಿದ್ರೆ ಮೇಲಕ್ಕೆ ಹೋಗಿದೆ ಅನ್ನುವಂಥ ಖುಷಿಯಲ್ಲಿ ಅದೀಗ ಬೇರೆ ಸ್ಟಾಕ್ಗಳಿಗಿಂತ ಜಾಸ್ತಿ ಕೆಳಗೆ ಬಿದ್ದಿರುತ್ತೆ. ಮತ್ತೆ ಇನ್ನೊಂದು ವಿಚಾರ ಏನು ಅಂತಂದ್ರೆ ಡೌನ್ ಟ್ರೆಂಡ್ ಆದಾಗ ಎಲ್ಲಾ ಸ್ಟಾಕ್ಗಳು ಕೆಳಗೆ ಬೀಳ್ತವೆ. ಫಂಡಮೆಂಟಲಿ ವೀಕ್ ಆಗಿರೋ ಸ್ಟಾಕ್ಗಳು ಮತ್ತೆ ಪುನಃ ಮೇಲಕ್ಕೆ ಹೋಗಲ್ಲ. ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರೋ ಷೇರುಗಳು ಒಂದು ತರ ಸೇಡ್ ತಿಳಿಸ್ಕೊಂಡು ಮೇಲಕ್ಕೆ ಹೋಗ್ತವೆ. ಈಗ ನಾನು ಅಸೆಟ್ ಅಲೋಕೇಶನ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ನಾವು ನಮ್ಮ ಕಾರ್ಯಾಗಾರದಲ್ಲಿ ಹೇಳ್ತಾ ಇದ್ದಿದ್ದು ಏನು ಅಂತಂದ್ರೆ ರಿಯಲ್ ಎಸ್ಟೇಟ್ ಅಲ್ಲಿ ಒಂದು 50%, ಒಂದು 10% ಬ್ಯಾಂಕ್ ಅಲ್ಲಿ, 5% ಚಿನ್ನ, 5% ಇನ್ಶೂರೆನ್ಸ್ ಮತ್ತು 30 ರಿಂದ 35% ವರೆಗೂ ನೀವು ಷೇರು ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕ್ಬೋದು. ಅಕಸ್ಮಾತ್ ನೀವೇನಾದರೂ ಎಲ್ಲ ಹಣವನ್ನು ಷೇರು ಮ್ಯೂಚುವಲ್ ಫಂಡ್ ಅಲ್ಲಿ ಮಾತ್ರ ಹಾಕಿದ್ರೆ ಮತ್ತು ನಿಮ್ಮಲ್ಲಿ ಅದನ್ನು ತಡ್ಕೊಳ್ಳಿಕ್ಕೆ ರಿಸ್ಕ್ ಅಪಿಟೈಟ್ ಇಲ್ಲ ಅಂತಂದ್ರೆ ಸದ್ಯದ ಮಟ್ಟಿಗೆ ನಿಮ್ಮ ನೆಟ್ವರ್ಕ್ ಬಹಳಷ್ಟು ಕಮ್ಮಿ ಆಗಿರುತ್ತೆ ಈ ಮಾರ್ಕೆಟ್ ಕರೆಕ್ಷನ್ ಅಲ್ಲಿ. ಅದರ ಬದಲಾಗಿ ನೀವು ಷೇರು ಮಾರುಕಟ್ಟೆಯಲ್ಲಿ ಕೇವಲ 30 ರಿಂದ 35% ಮಾತ್ರ ಹಣವನ್ನು ಹಾಕಿದ್ದೀರಿ ಅಂತಂದ್ರೆ ಆವಾಗ ಸದ್ಯದ ಮಟ್ಟಿಗೆ ನಿಮಗೆ ಅಷ್ಟೊಂದು ಲಾಸ್ ಆಗಿರೋದಿಲ್ಲ. ಈಗ ನಾನು ನಿಮ್ಮ ಮೆಂಟಲ್ ಮೇಕಪ್ ಮತ್ತು ಸ್ಟ್ರೆಂತ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಷೇರು ಮಾರುಕಟ್ಟೆಯಲ್ಲಿ ಯಾರಿಗೆ ತಾಳ್ಮೆ ಇದೆ, ಧೈರ್ಯ ಇದೆ ಮತ್ತು ಒಳ್ಳೆಯ ಷೇರುಗಳನ್ನು ಆಯ್ಕೆ ಮಾಡಲಿಕ್ಕೆ ಶಕ್ತಿ ಇದೆ ಮತ್ತು ಅವುಗಳನ್ನು ದೀರ್ಘಾವಧಿಗೆ ಹಿಡ್ಕೊಳ್ಳಿಕ್ಕೆ ನಿಮ್ಮಲ್ಲಿ ಹೋಲ್ಡಿಂಗ್ ಕೆಪಾಸಿಟಿ ಇದೆ ಅಂತಂದ್ರೆ ನೀವು ಒಳ್ಳೆಯ ಹಣವನ್ನು ಗಳಿಸಬಹುದು ಓವರ್ ದಿ ಇಯರ್ಸ್. ಈ ತರದ ಸಂದರ್ಭದಲ್ಲಿ ಷೇರು ಮಾರುಕಟ್ಟೆ ಒಂದು ಒಳ್ಳೆಯ ಕುಸಿತವನ್ನು ಅನುಭವಿಸಿದಾಗ ಬಹಳ ಜನಕ್ಕೆ ಒಂದು ಭಯ ಬರುತ್ತೆ ಮತ್ತು ತಮ್ಮ ಷೇರುಗಳನ್ನು ಮಾರ್ಕೊಂಡ್ಬಿಡ್ತಾರೆ. ಅದೇ ನೀವೇನಾದರೂ ಷೇರುಗಳನ್ನು ಲಾಂಗ್ ಟರ್ಮ್ ಇಟ್ಕೊಳ್ತೀನಿ ಅಂತಂದ್ರೆ ಆ ಪರ್ಟಿಕ್ಯುಲರ್ ಪ್ಯಾನಿಕ್ ಏನಿದೆ ಅದನ್ನ ಮ್ಯಾನೇಜ್ ಮಾಡ್ತೀನಿ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಲಾಭ ಖಚಿತ. ಬಹಳಷ್ಟು ಜನ ನಮಗೆ ಹೇಳೋದೇನು ಅಂತಂದ್ರೆ ಷೇರು ಮಾರುಕಟ್ಟೆಯಲ್ಲಿ ಷೇರುಗಳು ಜಾಸ್ತಿ ರೇಟ್ ಇದ್ದಾಗ ನಾನು ಮಾರ್ಕೊಂಡ್ಬಿಡ್ತೇನೆ, ಕೆಳಗೆ ಬಂದಾಗ ಮತ್ತೊಮ್ಮೆ ಪರ್ಚೇಸ್ ಮಾಡ್ತೇನೆ. ಇದಕ್ಕೆ ನಾವು ಹೇಳೋದು ಟೈಮಿಂಗ್ ದ ಮಾರ್ಕೆಟ್. ಥಿಯರಿಯಲ್ಲಿ ಬಹಳ ಚೆನ್ನಾಗಿ ಕಾಣಿಸುತ್ತೆ, ಮೇಲಕ್ಕೆ ಹೋದಾಗ ಮಾರ್ಕೊಂಡು ಕೆಳಗೆ ಬಂದಾಗ ನಾನು ಬೈ ಮಾಡ್ತೇನೆ ಅಂತಂದ್ರೆ ಒಳ್ಳೆಯ ಪ್ರಾಫಿಟ್ ಬರುತ್ತೆ. ಆದರೆ ಸಾಮಾನ್ಯವಾಗಿ ನಿಮಗೆ ಯಾವುದು ಮೇಲೆ ಯಾವುದು ಕೆಳಗೆ ಅಂತ ಗೊತ್ತಾಗೋದೇ ಇಲ್ಲ. ನೀವು ಯಾವುದೋ ರೇಟಲ್ಲಿ ಮಾರ್ಕೋತೀರಿ, ಮತ್ತೆ ಪುನಃ ಮೇಲಕ್ಕೆ ಹೋಗುತ್ತೆ, ಮತ್ತೆ ಅದನ್ನ ಕೆಳಗೆ ಬಂದಾಗ ಪರ್ಚೇಸ್ ಮಾಡಬೇಕು ಅಂತೇಳಿ ಕೆಳಗೆ ಬಂದಾಗ ಪರ್ಚೇಸ್ ಮಾಡ್ತೀರಿ, ಮತ್ತೆ ಪುನಃ ಕೆಳಗೆ ಹೋಗ್ಲಿಕ್ಕೆ ಶುರು ಆಗುತ್ತೆ. ಇದಕ್ಕೆ ನಾವು ಟೈಮಿಂಗ್ ದ ಮಾರ್ಕೆಟ್ ಅಂತ ಹೇಳ್ತೇವೆ. ಯಾರೂ ಕೂಡ ಸಕ್ಸಸ್ಫುಲ್ ಆಗಿ ಮಾರುಕಟ್ಟೆಯಲ್ಲಿ ಟೈಮ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವ ರೀತಿಯಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟೆಡ್ ಇದ್ರೆ ಮಾತ್ರ ಪ್ರಾಫಿಟ್ ಬರುತ್ತೆ ಅಂತ ತೋರಿಸ್ಲಿಕ್ಕೋಸ್ಕರ ಒಂದು ಟ್ಯಾಬ್ಲರ್ ಕಾಲಮ್ ಅನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇವತ್ತಿನ ವಿಡಿಯೋನ ಕನಿಷ್ಠ 3 ಸತಿನಾದ್ರೂ ಕೇಳಿ.
Growth of lump sum rupees 10,000 invested in Nifty 50 index in January 1991. ಒಬ್ಬ ಹೂಡಿಕೆದಾರ ಜನವರಿ 1991 ಅಲ್ಲಿ ನಿಫ್ಟಿ 50ಯಲ್ಲಿ ಹಣವನ್ನು ಹಾಕಿದ್ದಾನೆ. ಇನ್ವೆಸ್ಟೆಡ್ ಥ್ರೂ 8,421 ಟ್ರೇಡಿಂಗ್ ಡೇಸ್. ಇಲ್ಲಿವರೆಗೂ ಹಣವನ್ನು ಹಾಕೊಂಡು ಹೋಗ್ತಾ ಇದ್ದಾನೆ. ಅಲ್ಲಿಂದ ಹಣವನ್ನು ತೆಗೆದೇ ಇಲ್ಲ ಅಂತ ಅಂದ್ರೆ 10,000 ರೂಪಾಯಿನ CAGR 13.3% ಬರುತ್ತೆ. ಹಾಕಿದ 1,00,000 7,07,111 ರೂಪಾಯಿ ಆಗಿರುತ್ತೆ. 5 ಒಳ್ಳೆಯ ದಿನ ಹಣವನ್ನು ಹಾಕೋದನ್ನ ಮಿಸ್ ಮಾಡಿದ್ದಾನೆ ಅಂತಂದ್ರೆ ಆ ದಿನಗಳಲ್ಲಿ ಬಹುಶಃ ಮಾರುಕಟ್ಟೆ 2%, 3%, 4% ಮೇಲಕ್ಕೆ ಹೋಗಿರ್ಬೋದು. ಆವಾಗ ನಿಮ್ಮ CAGR ಕೆಳಗೆ ಬಂದು 11.3% ಬರುತ್ತೆ ಮತ್ತು ಕಾರ್ಪಸ್ 3,88,320 ಆಗುತ್ತೆ. 10 ಷೇರು ಮಾರುಕಟ್ಟೆಯ ಒಳ್ಳೆಯ ದಿನಗಳನ್ನು ನಾನು ಮಿಸ್ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ನಿಮಗೆ CAGR 9.9% ಬರುತ್ತೆ. ಕಾರ್ಪಸ್ ಕೇವಲ 2,52,045 ಆಗುತ್ತೆ. 30 ಒಳ್ಳೆಯ ದಿನಗಳನ್ನು ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕೋದನ್ನು ಮಿಸ್ ಮಾಡಿದ್ದೀನಿ ಆ ದಿನಗಳಲ್ಲಿ ಅಂತಂದ್ರೆ ನಿಮ್ಮ CAGR 5.9% ಬರುತ್ತೆ. ಕಾರ್ಪಸ್ 70,250 ಆಗೋಗುತ್ತೆ. 50 ಒಳ್ಳೆಯ ದಿನಗಳನ್ನು ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡದೆ ಬಿಟ್ಬಿಟ್ಟಿದ್ದೀನಿ ಅಂತಂದ್ರೆ CAGR 2.7% ಬರುತ್ತೆ. ಕಾರ್ಪಸ್ 24,771 ಆಗೋಗುತ್ತೆ. ನೀವು ಇನ್ವೆಸ್ಟ್ ಮಾಡಿದ್ದು 10,000 ರೂಪಾಯಿ. ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಲಿಕ್ಕೆ ಯಾವ ದಿನ ಒಳ್ಳೆಯದು, ಯಾವ ತಿಂಗಳು ಒಳ್ಳೆಯದು ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಹಿಂದಿನ ದಿನಗಳ ಚರಿತ್ರೆಯನ್ನು ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಅಕಸ್ಮಾತ್ ನೀವೇನಾದರೂ ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕಿ ಅರ್ಜೆಂಟ್ ಆಗಿ ಮಾಡಿಕೊಂಡ್ರೆ ಮತ್ತು ಅಂತಹ ಒಳ್ಳೆಯ ದಿನಗಳನ್ನು ಮಿಸ್ ಮಾಡಿಕೊಂಡಿದ್ರಿ, ಅಂತಹ ದಿನಗಳಲ್ಲಿ 1%, 2%, 3%, 4% ಕೂಡ ಮೇಲಕ್ಕೆ ಹೋಗಿರ್ಬೋದು. ಆವಾಗ ನಿಮಗೆ ಆವರೇಜ್ ರಿಟರ್ನ್ಸ್ ಬರುತ್ತೆ. ಟೈಮಿಂಗ್ ದ ಮಾರ್ಕೆಟ್ ಅನ್ನುವಂಥ ಕಾನ್ಸೆಪ್ಟು ನೋಡಲಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ, ಆದರೆ ಯಾರೂ ಕೂಡ ಜಡ್ಜ್ ಮಾಡ್ಲಿಕ್ಕೆ ಆಗಲ್ಲ. ಯಾವಾಗ ನಾನು ಮಾರಬೇಕು, ಯಾವಾಗ ನಾನು ಪರ್ಚೇಸ್ ಮಾಡಬೇಕು. ಅದರಿಂದಾಗಿ ಸರಿಯಾದಂಥ ಪಾಲಿಸಿ ಏನು ಅಂತಂದ್ರೆ ಷೇರು ಮತ್ತು ಮ್ಯೂಚುವಲ್ ಫಂಡ್ಗಳನ್ನು ದೀರ್ಘಾವಧಿಗೆ ಹಾಗೇ ಇಟ್ಕೊಳ್ಳೋದು. ಒಳ್ಳೆಯ ದಿನಗಳಲ್ಲಿ ಅಂದ್ರೆ ಒಳ್ಳೆಯ ಅಪ್ರಿಸಿಯೇಷನ್ ಬಂದ ದಿನಗಳಲ್ಲಿ ನಿಮ್ಮ ಷೇರುಗಳನ್ನು ಅಲ್ಲಿ ಇಟ್ಟಿರಲಿಲ್ಲ, ನಿಮ್ಮ ಮ್ಯೂಚುವಲ್ ಫಂಡ್ಗಳನ್ನು ಅಲ್ಲಿ ಇಟ್ಟಿರಲಿಲ್ಲ ಅಂತಂದ್ರೆ ಆರ್ಡಿನರಿ ರಿಟರ್ನ್ ಬರುತ್ತೆ. ಬಹುಶಃ ನಿಮಗೆ ಫಿಕ್ಸ್ಡ್ ಡಿಪಾಸಿಟ್ ಅಥವಾ ಅದಕ್ಕಿಂತ ಕಮ್ಮಿ ವರ್ಕೌಟ್ ಆಗ್ಬೋದು. ಮಾರುಕಟ್ಟೆಯ ಒಂದು ಫಿಲಾಸಫಿ ಏನು ಹೇಳುತ್ತೆ ಅಂತಂದ್ರೆ ಕೀಪ್ ಯುವರ್ ಮನಿ ಇನ್ವೆಸ್ಟೆಡ್. ಹಾಗೇನಾದರೂ ಮಾಡಲಿಲ್ಲ ಅಂತಂದ್ರೆ ನಿಮ್ಮ ರಿಟರ್ನ್ಸ್ ಹೇಳಿಕೊಳ್ಳುವಷ್ಟು ಇರುವುದಿಲ್ಲ. ಇದೀಗ ಮಾರುಕಟ್ಟೆಗೆ ಟಫ್ ಟೈಮ್ಸ್. ಈ ಸಂದರ್ಭದಲ್ಲಿ ನೀವು ನಿಮ್ಮ ಪೋರ್ಟ್ಫೋಲಿಯೋನ ಹೇಗೆ ಮ್ಯಾನೇಜ್ ಮಾಡ್ತೀರಿ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ. ಇಂತಹ ಸಮಯದಲ್ಲಿ ನೀವು ಪ್ರತಿ ತಿಂಗಳು SIP, SEP ಮಾಡೋದನ್ನು ಮರಿಬಾರ್ದು. ಮತ್ತು ನಿಮ್ಮ ಹತ್ರ ಏನಾದರೂ ಲಂಸಮ್ ಹಣ ಇದೆ ಅಂತಂದ್ರೆ ಅದನ್ನು ಇನ್ಸ್ಟಾಲ್ಮೆಂಟ್ ಅಲ್ಲಿ ಹಾಕೊಂಡು ಹೋಗ್ಬೇಕಾಗುತ್ತೆ. ಅದಕ್ಕೆ ನಾವು ಕಾಂಟ್ರೇರಿಯನ್ ಟೆಕ್ನಿಕ್ ಅಂತ ಕರಿತೇವೆ. ರೋಹನ್ ಅವರು ಇದನ್ನೇ ಬಹಳ ವರ್ಷದಿಂದ ಫಾಲೋ ಮಾಡ್ತಾ ಇದ್ದಾನೆ. ಮಾರುಕಟ್ಟೆ ಬಿದ್ದಾಗ ಸ್ವಲ್ಪ ಜಾಸ್ತಿ ಹಣ, ಇನ್ನೂ ಜಾಸ್ತಿ ಬಿದ್ದಾಗ ಇನ್ನೂ ಜಾಸ್ತಿ ಹಣವನ್ನು ಹಾಕೊಂಡು ಹೋಗ್ತಾರೆ. ಆದ್ದರಿಂದ ರೋಹನ್ ಅವರ ಪೋರ್ಟ್ಫೋಲಿಯೋ ಹೇಳಿಕೊಳ್ಳುವಷ್ಟು ಕೆಳಗೆ ಬಿದ್ದಿಲ್ಲ. ಷೇರು ಮಾರುಕಟ್ಟೆಯ ಒಂದು ಪ್ರಾಮುಖ್ಯವಾದ ನಿಯಮವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. 80% ಪ್ರಾಫಿಟ್ ಬರೋದು 20% ಸಮಯದಲ್ಲಿ ಇನ್ವೆಸ್ಟ್ ಮಾಡಿದಾಗ ಮತ್ತು 20% ಪ್ರಾಫಿಟ್ ಬರೋದು 80% ಟೈಮ್. ಅದರಿಂದ ಕಾಯ್ತಾ ಇರಬೇಕು. ಅದ್ಯಾವುದು 20% ಸಮಯದಲ್ಲಿ ನಮ್ಮ ಷೇರುಗಳು 80% ಅಭಿವೃದ್ಧಿಯನ್ನು ಕಾಣ್ತವೆ. ಮತ್ತೆ ಹೀಗೆಯೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೇನೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಅಮೌಂಟು ನಿಮ್ಮಲ್ಲಿ ಉತ್ಪತ್ತಿ ಆಗುತ್ತೆ, ಕ್ರೋಢೀಕರಣ ಆಗುತ್ತೆ, ರಿಟೈರ್ಮೆಂಟಿಗೆ, ಮಕ್ಕಳ ಎಜುಕೇಶನ್, ಮದುವೆಗೆ. ಹಿಂದಿನ ದಿನಗಳಲ್ಲಿ ಅಂದರೆ ಕೊರೋನಾ ಸಮಯದಲ್ಲಿ ಏನಾಯಿತು ಅಂತ ನಮ್ಮ ಡಾಕ್ಟರ್ ಭರತ್ ಚಂದ್ರ ಗ್ರಾಜುಯೇಟ್ಸ್ಗೆ ನೆನಪಿಸ್ತಾ ಇದ್ದೇನೆ. ಆ ಸಂದರ್ಭದಲ್ಲಿ ಕೂಡ ಬಹಳಷ್ಟು ಇತರ ಟ್ರೈನರ್ಸು ಮತ್ತು ಸ್ಟಾಕ್ ಮಾರ್ಕೆಟ್ ಎಕ್ಸ್ಪರ್ಟ್ಸ್ ಈಗ ನಿಮ್ಮಲ್ಲಿರುವ ಎಲ್ಲಾ ಷೇರುಗಳನ್ನು ಮಾರಿಕೊಳ್ಳಿ ಅಂತ ಸಲಹೆಯನ್ನು ಕೊಡ್ತಾ ಇದ್ರು. ನಾವು ಮಾತ್ರ ಹೇಳಿದ್ವಿ ಕಂಟಿನ್ಯೂ ಮಾಡಿ. ಹಾಗೇನೆ ಈಗ ಕೂಡ ಅದೇ ತರದ ಸಿಚುವೇಶನ್ ಇದೆ. ಮಾರುಕಟ್ಟೆ ಚೆನ್ನಾಗಿ ಬಿದ್ದಿದೆ, ಕುಸಿತವನ್ನು ಅನುಭವಿಸಿದೆ. ಮತ್ತೆ ಇದು ನಮಗೆಲ್ಲರಿಗೂ ಗೊತ್ತಿದ್ದ ವಿಷಯ. ಜೂನ್ ಜುಲೈ 2024 ಇಂದಲೇ ನಾವು ನಿಮ್ಮನ್ನು ಎಚ್ಚರಿಸುತ್ತಾ ಬರ್ತಾ ಇದ್ದೇವೆ. ಇದೀಗ ಷೇರುಗಳನ್ನು, ಮ್ಯೂಚುವಲ್ ಫಂಡ್ಗಳನ್ನು ಡಿಸ್ಕೌಂಟ್ ಅಲ್ಲಿ ಕೊಳ್ಳುವ ಸಮಯ, ಮಾರುವ ಸಮಯ ಅಲ್ಲ. ಆದ್ದರಿಂದ ಕಂಟಿನ್ಯೂ ಆಗಿ ನಿಮ್ಮ ಹಣವನ್ನು ಇನ್ವೆಸ್ಟ್ ಮಾಡ್ತಾ ಹೋಗಿ. ಯಾವ ತರದ ಹಣ ಅಂತಂದ್ರೆ ಈ ಹಣ ನನಗೆ ಸದ್ಯಕ್ಕೆ ಬೇಡ, ಏನಿದ್ದರೂ 10 ವರ್ಷಗಳ ಮೇಲೆ ಇದರ ಅಗತ್ಯತೆ ಇದೆ ಅನ್ನುವಂಥ ಹಣವನ್ನು ಷೇರು ಮಾರುಕಟ್ಟೆಯಲ್ಲಿ ಹಾಕ್ತಾ ಹೋಗಿ.
ಶಾರ್ಟ್ ಟರ್ಮಿಗೆ ಹಣವನ್ನು ಹಾಕಲಿಕ್ಕೆ ಇದೀಗ ಸರಿಯಾದ ಸಮಯ ಅಲ್ಲ. ಟೆಕ್ನಿಕಲ್ ಅನಾಲಿಸಿಸ್ ಅನ್ನು ಮಾಡ್ತಾ ಇರಿ. ನಿಫ್ಟಿ ಏನಾದರೂ ಮೇಲಕ್ಕೆ ಹೋಗ್ಲಿಕ್ಕೆ ಪ್ರಾರಂಭ ಆದ್ರೆ ಆವಾಗ ನೀವು ಷೇರುಗಳಲ್ಲಿ ಒಂದಷ್ಟು ಹಣವನ್ನು ಶಾರ್ಟ್ ಟರ್ಮ್ಗೆ ಹಾಕ್ಬೋದು. ಜಾಸ್ತಿ ಮಾರುಕಟ್ಟೆ ಬಿದ್ದಾಗ ಮುಂದಿನ ದಿನಗಳಲ್ಲಿ ಮಾರುಕಟ್ಟೆ ಜಾಸ್ತಿ ಮೇಲಕ್ಕೆ ಹೋಗುವಂತ ಅವಕಾಶಗಳು ಕೂಡ ಜಾಸ್ತಿ ಇವೆ. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಸದ್ಯದ ಮಟ್ಟಿಗೆ ನಿಮ್ಮ ಟೋಟಲ್ ಪರ್ಸೆಂಟೇಜ್ ಪ್ರಾಫಿಟ್ ಅಥವಾ ಲಾಸು ಎಷ್ಟಿದೆ ಅದನ್ನು ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.